ಸೊ ನಮ್ಗೆ ಅನ್ಸ್ಬಿಡುತ್ತೆ ಇವತ್ತು ಯಾರೋ ಹಂಗಂದ್ರು ಅದಕ್ಕೆ ಇವತ್ತು ನನಗೆ ತಲುಪಿಲ್ಲ, ಬರಬೇಕಾಗಿದ್ದು ಬರಲಿಲ್ಲ ಅಂತ. ಆದರೆ ನಮ್ಮಲ್ಲಿ ಇದ್ರೆ ಬಂದೇ ಬರ್ಬೇಕಂತಿದ್ರೆ ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ. ನಮಗೆ ಬರಬಾರ್ದು ಅಂತ ಇದ್ರೆ ಯಾವ ಶಕ್ತಿ ಕೂಡ ಎಷ್ಟೇ ನಮ್ಮ ಹತ್ರ ತಗೊಂಡು ಬಂದ್ರು ಕೈಗೆ ತುತ್ತು ಬಂದಿದ್ದು ಬಾಯಿಗೆ ತುತ್ತು ಹೋಗಿಲ್ಲ ಅಂತ ಎಷ್ಟೋ ಸಲ ನಾವು ಅಂತೀವಿ. ಆ ಥರ ಆಗತ್ತೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆದೊಂದು ದುಷ್ಟಾಂತ ಕತೆ ಹೇಳ್ತೀನಿ. ಒಬ್ಬ ರಾಜ ಇದ್ದ. ಅವನೊಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದ. ಅವನು ಇದರಲ್ಲಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ತುಂಬ ಜನ ಬಂದು ಎವ್ರಿ ಡೇ ಅದಕ್ಕೆ ವಿಸಿಟ್ ಮಾಡಿ ಹೋಗ್ತಾ ಇದ್ರು. ಭಾಳ ಚೆನ್ನಾಗಿದೆ ದೇವಸ್ಥಾನ. ರಾಜನು ದಿನ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದ. ಅವನು ಬರುವಾಗ ಆ ಮೆಟ್ಲ ಕೆಳಗೆ 2 ಭಿಕ್ಷುಕರಿದ್ರು, ಒಂದು ಬಲಭಾಗ ಒಂದು ಎಡಭಾಗ. ಬಲಭಾಗದ ಭಿಕ್ಷುಕ ಯಾವಾಗಲೂ ಜೋರಾಗೆ ಪ್ರಾರ್ಥನೆ ಮಾಡ್ತಾ ಇದ್ದ, ಭಗವಂತ ನೀನೇನು ರಾಜನ ಕೊಟ್ಟಿದ್ದೆ ಅದನ್ನ ನನಗೆ ದಯಪಾಲಿಸು, ಅವನಿಗೆ ಎಷ್ಟು ಸಿರಿ ಕೊಟ್ಟಿದ್ಯಾ ನನಗೆ ದಯಪಾಲಿಸು ಅಂತ. ಆದ್ರೆ ಎಡಗಡೆ ಇರೋವನು ಭಿಕ್ಷುಕ ಏನಂತ ಹೇಳ್ತಾ ಇದ್ದ ಅಂದ್ರೆ, ಭಗವಂತ ಈ ರಾಜನ್ಗೆ ಏನ್ ಕೊಟ್ಟಿದ್ಯಲ್ಲ, ರಾಜ ನನಗೆ ಎಷ್ಟೊಂದು ಕೊಟ್ಟಿದ್ಯಾ, ರಾಜ ನನಗೆ ದಯಪಾಲಿಸ್ಲಿ, ರಾಜ ನನಗೆ ಏನಾದ್ರೂ ಅನುಗ್ರಹ ಮಾಡ್ಲಿ, ಅವನ್ ಸಿರಿ ಸಂಪತ್ತಲ್ಲಿ ಸ್ವಲ್ಪ ಭಾಗ ನನಗೆ ಕೊಡ್ಲಿ ಅಂತ ಯಾವಾಗ್ಲೂ ಕೇಳ್ತಾ ಇದ್ದ. ರಾಜ ಇದನ್ನ ಎವ್ರಿಡೇ ಕೇಳಿಸ್ಕೊಳ್ತಾ ಇದ್ದ. ಒಬ್ಬ ಪ್ರಾರ್ಥನೆ ಒಂದೇ, ಇಬ್ರಿಗೂ ಪ್ರಾರ್ಥನೆ ಏನು, ಇಬ್ರು ಚೆನ್ನಾಗಾಗ್ಬೇಕು, ಚೆನ್ನಾಗಿ ವೈಭವವಾಗಿರ್ಬೇಕು ಅಂತ. ಅಂದ್ರೆ ಒಬ್ಬನ ಪ್ರಾರ್ಥನೆ ಯಾರಿಗಾಗಿತ್ತು, ಭಗವಂತನಲ್ಲಿ ಕೇಳ್ತಾ ಇದ್ದ. ಇನ್ನೊಬ್ಬ ರಾಜನ್ಗೆ. ಭಗವಂತನ ಯಾಕೆ ಕೇಳ್ಬೇಕು, ರಾಜನ್ಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ರಾಜ ಅನುಕೂಲ ಮಾಡಿಕೊಟ್ರೆ ನಾನು ಅನುಕೂಲವಾಗಿರ್ತೀನಿ ಅನ್ನೋದು ಮನೋಭಾವ ಅವನದು. ಅದಕ್ಕೆ ನಮ್ಮ ಮನೋಭಾವ ತುಂಬಾ ಮುಖ್ಯ ಆಗತ್ತೆ. ಅಪ್ರೋಚ್ ಒಂದೇ ಇದ್ದು ಬೇರೆ ಬೇರೆ ಅಪ್ರೋಚಸ್ ಇರುತ್ತೆ, ನಮ್ಮ ಇಂಟೆನ್ಷನ್ಸ್ ಒಂದೇ ಇದ್ರು. ರಾಜ ದಿನ ಕೇಳಿಸ್ಕೊಳ್ತಾ ಇದ್ದ. ಒಂದ್ ದಿವಸ ಅವನು ಬಂದು ಊಟ ಮಾಡಿ ಕೂತಾಗ ಅವನ ತಲೆಯಲ್ಲಿ ಬರುತ್ತೆ ಇವರಿಬ್ರು ಬೇಡ್ಕೊಂಡಿದ್ದು. ಒಬ್ಬ ದೇವ್ರನ್ನ ಕೇಳ್ದ ಅಲ್ವಾ, ನನ್ನನ್ನು ಚೆನ್ನಾಗಿಡು, ರಾಜನ್ಗೆ ಏನ್ ಕೊಟ್ಟೆ ನಂಗೆ ಕೊಡು ಅಂತ. ಇನ್ನೊಬ್ಬ ಏನ್ ಕೇಳ್ದ, ರಾಜನೇ ನನಗೆ ದಯಪಾಲಿಸ್ಲಿ, ರಾಜ ಕರುಣೆ ಮಾಡ್ಲಿ ನನಗಾಗ್ಲಿ ಅಂತ. ಅವನೇನ್ ಮಾಡ್ದ, ರಾಜನ್ಗೆ ಅವಾಗ ನಗು ಬಂತು. ನನ್ನನ್ನು ಯಾರು ಕೇಳಿದ, ನಾನು ಅವ್ರಿಗೆ ದಯಪಾಲಿಸ್ತೀನಿ, ಅವನಿಗೆ ಯಾಕೆ ಕೊಡ್ಬೇಕು, ನಾನು ಅವನಿಗೆ ಕೊಡಬೇಕು, ನನ್ನನ್ನೇ ನಂಬಿದಾನೆ, ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅವನು ಮಂತ್ರಿನ ಕರೆದ. ನೋಡು, ಆ ದೇವಸ್ಥಾನದ ಕೆಳಗಡೆ ಭಿಕ್ಷುಕರು ಈ ಥರ ಮಾಡ್ತಾರೆ. ಬಲಭಾಗದಲ್ಲಿರೋ ಭಿಕ್ಷುಕನಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಳ್ಳೆ ಖೀರು, ಸಮೃದ್ಧಿಯಾಗಿರ್ತಕ್ಕಂಥ ಖೀರು, ಕೆಳಗೆ ತುಂಬ ಬಂಗಾರದ ನಾಣ್ಯ ಇಟ್ಟು ಮೇಲೆ ಖೀರ್ ಹಾಕಿ ಕೊಡು, ಅವನಿಗೆ ಗೊತ್ತಾಗಬಾರ್ದು ಬಂಗಾರದ ನಾಣ್ಯ ಇದೆ. ರಾಜ ನಿನ್ನ ಪ್ರಾರ್ಥನೆಯನ್ನ ಕೇಳಿದಾನೆ, ನಿನಗೆ ದಯಪಾಲಿಸಿದಾನೆ ಅಂತ ಹೇಳಿ ಕೊಟ್ಬಿಡ್ಬಾ ಅಂತ ಹೇಳ್ದ. ನಾನು ಇವತ್ತಿರಲ್ಲ, ನಾನು ಊರಿಗೆ ಹೋಗಿ ಯಾವುದೋ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ಯಾವುದೋ ಕೆಲಸದ ಮೇಲೆ, ಅವ್ರಿಗೆ ಕೊಟ್ಟು ಬಿಡು, ನೀನು ಅವ್ರಿಗೆ ತಲುಪಿಸ್ಬೇಕಾಗಿದ್ದು, ಅವನಿಗೆ ಕೊಡು, ಇವನಿಗೆ ಕೊಡಬೇಡ. ಅವನು ಹೋಗಿ ಕೇಳ್ದ, ಯಾರು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ರಾಜ ನನಗೆ ದಯಪಾಲಿಸಲಿ ಅಂತ. ಅದಕ್ಕೆ ಅವನು ಹೇಳ್ದ, ನಾನು ಭಿಕ್ಷಕ, ನಾನು ಮಾಡ್ತಾ ಇದ್ದಿದ್ದು ಆ ಥರ. ಸರಿ, ಇದು ರಾಜ ನಿನಗೆ ಕೊಟ್ಟಿದ್ದಾನೆ ತಗೋ ಅಂತ. ಇಷ್ಟು ದೊಡ್ಡದು ನೋಡಿದ್ರೆ ಘಮ 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 ಅಂತ ಇದೆ. ಖುಷಿಯಾಗೋಯ್ತು ಅವನಿಗೆ, ಇಷ್ಟೊಂದು ಖೀರ್ ಸಿಕ್ಕಿದೆ ನನಗೆ, ಇದಿದೆ ಅಂತ ಅಂದ್ಬಿಟ್ಟು ಸೇವಿಸ್ತಾನ. ಅದನ್ನ ಎಷ್ಟು ತೃಪ್ತಿ ಆಗುತ್ತೆ ಅಂದ್ರೆ, ಅದು ತುಂಬಾ ರಿಚ್ ಆಗಿರುತ್ತೆ. ಹುಡ್ದಿದ ತಕ್ಷಣ ಹೊಟ್ಟೆ ತುಂಬೋಗುತ್ತೆ. ಅವಾಗ ಎದುರುಗಡೆ ಇವನು ಗೊತ್ತಿರ್ತಾನಲ್ಲ, ನೋಡ್ತಾ ಇರ್ತಾನೆ. ಅವಾಗ ಅವನು ಹೇಳ್ತಾನೆ, ನೋಡಿದ್ಯಾ ನಾನು ಪ್ರಾರ್ಥನೆ ಮಾಡಿದ್ದು ಎಷ್ಟು ಬೇಗ ತಲುಪ್ತು, ನನಗೆ ಬಂದು ತಲುಪ್ತು. ನೀನು ಯಾರನ್ನ ಕೇಳಿದೆ, ದೇವ್ರನ್ನ ನಿಂಗೇನಾದ್ರೂ ಬಂತ, ಅದಕ್ಕೆ ನೋಡು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಬೇಕು, ನನಗೆ ಸಿಕ್ತಿವತ್ತು, ಖುಷಿ ಆಗ್ತಾ ಇದೆ ಅಂತ ತಿಂದು ಹೊಟ್ಟೆ ತುಂಬೋಯ್ತು. ಕಡೆಯಲ್ಲಿ ಒಂದು ಸ್ವಲ್ಪ ಇತ್ತು, ಆಗಲಿಲ್ಲ ತಿನ್ನಕ್ಕೆ. ನೀನು ತಗೋ. ಅದಕ್ಕೆ ಅವ್ನು ಹೇಳ್ದ, ಬೇಡ, ಅದು ನಿನಗೆ ಬಂದಿದ್ದು, ನಿನ್ನ ಭಾಗ್ಯಕ್ಕೆ ಬಂದಿದ್ದು, ನನಗೆ ಕೊಡಬೇಡ. ಇಲ್ಲ ತಗೋ, ಪರವಾಗಿಲ್ಲ, ಇಂಥದ್ದು ನಿನ್ನ ಜನ್ಮದಲ್ಲಿ ನೀನು ತಿನ್ನಲ್ಲ, ಪ್ರಾರ್ಥನೆ ಮಾಡಬೇಕಾಗಿತ್ತಲ್ವಾ, ಮಾಡಲಿಲ್ಲ, ಹೋಗ್ಲಿ, ನೀನು ನನ್ನ ಜೊತೆ ಇದೆಯಾ ಅಂತ ಕೊಡ್ತಾ ಇದ್ದೀನಿ, ತೊಗೊಂಡು ಹೊಟ್ಟೋಗೋದು. ಬೇಡ, ನಿನ್ನ ಭಾಗ್ಯಕ್ಕೆ ಬಂದಿದ್ದು ನೀನೇ, ಬೇಡ ಅದರಲ್ಲಿ ಏನಿದೆ ಎಲ್ಲ ನಿಂಗೆ, ತಗೋ ಅಂತ ಕೊಟ್ಬಿಟ್ಟ. ಅವನು ಮನೆಗೆ ತೊಗೊಂಡು ಹೋಗ್ತಾನೆ. ಅದನ್ನು ಮನೆಗೆ ತೊಗೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಕೀರದು ಕುಡಿದ್ಬಿಟ್ಟು ನೋಡ್ತಾನೆ, ಕೆಳಗೆ ಎಷ್ಟು ಬಂಗಾರದ ನಾಣ್ಯ. ಅವನೇನು ಹೇಳ್ದ, ಎಲ್ಲ ನಿನಗೆ, ಇದರಲ್ಲಿ ಏನಿದೆ ಎಲ್ಲ ನಿನಗೆ, ತೊಗೊಂಡು ಹೋಗೋ. ಬೇಡ ಅಂದ್ರೂ ಕೇಳಿಲ್ಲ, ಬಲವಂತ ಮಾಡಿ ನನಗೆ ಹೊಟ್ಟೆ ತುಂಬೋಗಿದೆ, ತುರುಕಿ ಕೊಟ್ಟು ಕಳಿಸ್ದ. ನೋಡಿ, ಭಾಗ್ಯ ಅನ್ನೋದು ಹೇಗೆ ಬದಲಾಗುತ್ತೆ. ಅವನಲ್ಲಿ ಇಲ್ವೇ ಇಲ್ಲ, ಅವನು ಕೇಳೇ ಇಲ್ಲ ಅದನ್ನ. ಮನೆಗೆ ತೊಗೊಂಡೋಗೋದನ್ನು ಕುಡ್ದಾಗ ಬಂಗಾರದ ನಾಣ್ಯಗಳು. ಅವಾಗ ಅವನಿಗೆ ಗೊತ್ತಾಯ್ತು, ಇದು ದೇವರೇ ನನಗೆ ಕೊಟ್ಟಿರೋದು ಇದು. ಆ ಬಂಗಾರದ ನಾಣ್ಯದಲ್ಲೆಲ್ಲ ಅವನಿಗೇನು ಬೇಕೋ ಮಾಡ್ಕೊಂಡ, ಚೆನ್ನಾಗಿದ್ದ. ಅವನು ಮತ್ತೆ ಭಿಕ್ಷೆ ಬೇಡಕ್ಕೆ ಹೋಗ್ಲಿಲ್ಲ, ಸೀದಾ ದೇವಸ್ಥಾನಕ್ಕೆ ಹೋಗೋದು ಬರೋದು. ರಾಜ ಒಂದು ವಾರ ಬಿಟ್ಟು ಹೋಗ್ತಾನೆ. ದರ್ಶನ ಮಾಡ್ಕೊಂಡು ಬರುವಾಗ ಒಂದೇ ಭಿಕ್ಷುಕ ಇದ್ದಾನೆ, ಇನ್ನೊಂದು ಭಿಕ್ಷುಕ ಇಲ್ಲ. ಅವನಿಗೆ ಆಶ್ಚರ್ಯ ಆಯ್ತು, ನೀನು ಮತ್ತೆ ಇವನು ಭಿಕ್ಷೆ ಬೇಡ್ತಾ ಇದ್ದಾನಲ್ಲ, ನಾನು ಅಷ್ಟೊಂದು ಕೊಟ್ಟು ಕಳಿಸಿದ್ದೀನಿ, ಮತ್ತೆ ಭಿಕ್ಷೆ ಬೇಡ್ತಾ ಇದ್ದಾನಲ್ಲ. ಬಂದು ಕೇಳ್ದ, ಯಾಕೆ ನೀನು, ನಾನು ಅವತ್ತು ಕೊಟ್ಟನಲ್ಲ ಎಲ್ಲ ಪಾಯಸ ಎಲ್ಲ ಕುಡಿದು, ಮತ್ತೆ ಯಾಕೆ ನನಗೆ ನೀವು ದಿನ ಈ ಥರ ಭಕ್ಷ್ಯ ಕೊಡ್ತೀರಾ ಅಂತ ನಾನು ಆಸೆಯಿಂದ ಕೂತಿದ್ದೀನಿ. ಅವತ್ತಿಂದೆ ಅಷ್ಟೇ, ಮತ್ತೆ ಮಾರನೇ ದಿವಸ ಬಂದೇ ಇಲ್ಲ.
ಏನು ಮಾಡಿದೆ ನೀನು ಪೂರ್ತಿ ತಿಂದಿಲ್ವಾ? ಇಲ್ಲ, ನಾನು ಪೂರ್ತಿ ತಿಂದಿಲ್ಲ, ಒಂದು ಸ್ವಲ್ಪ. ಅಷ್ಟೊತ್ತಿಗೆ ಇವನು ಬರ್ತಾ ಇದ್ದಾನೆ ಎಲ್ಲ ಡ್ರೆಸ್ ಹಾಕ್ಕೊಂಡು. ನೋಡಿ ಅವನಿಗೆ ಕೊಟ್ಟೆ. ಅವಾಗ ರಾಜ ಅವನು ನೋಡ್ತಾನೆ, ಚೆನ್ನಾಗೆಲ್ಲ ವಸ್ತ್ರ ಹಾಕ್ಕೊಂಡು ಬರ್ತಾ ಇದ್ದಾನೆ. ಅವಾಗ ರಾಜ ನಕ್ಬಿಟ್ಟ, ಏನೂ ಹೇಳಲಿಲ್ಲ. ಆವಾಗ ರಾಜನಿಗೆ ಅರಿವಿಗೆ ಬಂತು, ನಾನು ಕೊಟ್ಟಿದ್ದು ಅವನಿಗೇನೆ ತಲುಪಲಿ ಅಂತ ಕೊಟ್ಟರು ಭಗವಂತ ಕೈಗೆ ಬಂದಿರುತ್ತೆ, ತಲುಪಲಿಲ್ಲ. ಅವನು ಬೇಡ ಅಂದ, ಭಗವಂತ ಯಾವ ರೂಪದಲ್ಲಿ ಕೊಡ್ತಾನೆ. ಅವನು ತಗೊಂಡೋಗಿ ಚೆನ್ನಾಗಾದ. ಅವಾಗ ರಾಜನಿಗೆ ಗೊತ್ತಾಯಿತು, ಇದೇ ನಿಜವಾದ ಅರಿವು. ನಾನು ಇವರಿಬ್ಬರ ಪ್ರಾರ್ಥನೆಯಲ್ಲಿ ನಾನೇ ದೊಡ್ಡವನು ಅಂದ್ಕೊಂಡು ನಾನೇನೋ ದಯಪಾಲಿಸಿದೆ ಅಂತ, ಆದರೆ ಅದಾಗಲಿಲ್ಲ, ಅವನಿಗೆ ಸಿಕ್ತು ಅಂತ. ಹೀಗೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು. ನಾವು ತುಂಬ ಚಿಕ್ಕದ, ನಮ್ಮ ಆಲೋಚನೆಗಳು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಇಷ್ಟೇ ಇರುತ್ತೆ. ನಮ್ಮದು ವ್ಯಾಪಕತೆ ಇಲ್ಲ. ನಮ್ಮದು ವ್ಯಾಪಕತೆ ಆದಾಗ ಭಗವಂತ ಹೇಗೆ ಕೈ ಹಿಡಿತಾನೆ ಅಂದರೆ ನಾವು ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಮಗೆ ತಲುಪಬೇಕಾಗಿದ್ದು ಭಗವಂತ ಕೊಟ್ಟೇ ಕೊಡ್ತಾನೆ. ಪ್ರಾರ್ಥನೆಯಲ್ಲಿ ಏನು ಪ್ರಾಮಾಣಿಕತೆ ಇರಬೇಕು. ಅದರಿಂದ ಅಂಥ ಪ್ರಾರ್ಥನೆಗಳು ನಮ್ಮದಾಗಲಿ. ಆ ಭಗವಂತನೇ ನಂಬೋಣ ನಾವು ಯಾವಾಗಲೂ. ಏನೇ ಆದರೂ ನೀನೇ ಅಪ್ಪ, ಏನು ಮಾಡ್ತೀಯೋ ಮಾಡು ಅಂತ ಅವನಿಗೆ ಬಿಟ್ಟಾಗ ಅವನು ನಮ್ಮನ್ನು ಕೈ ಹಿಡಿತಾನೆ. ನಮ್ಮ ಯೋಗದಲ್ಲಿ ಏನಾದರೂ ಇದ್ದಿದ್ದೇ ಆದರೆ ಯಾರೂ ತಪ್ಸೋಕ್ಕಾಗಲ್ಲ, ಬಂದು ತಲುಪಿಸ್ತಾನೆ. ಅಂತ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಇವತ್ತು ಬಂದಿದ್ದೀವಿ. ಇಂಥ ಸತ್ಸಂಗಗಳನ್ನ ಮಾಡ್ತಾ ಇದ್ದೀವಿ. ಇಂಥ ಅನೇಕ ಸತ್ಸಂಗಗಳಿಗೆ ನಮಗೆ ಉಪಯೋಗ ಆಗುತ್ತೆ. ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿರಲಿ. ವಿಜಯ್ ಅವರು ಹೇಗೆ ಆ ಗಂಡ ಹೆಂಡತಿ ಇಬ್ಬರು ಎಷ್ಟು ಪ್ರಾಮಾಣಿಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಆ ಪ್ರಾಮಾಣಿಕತೆಯಲ್ಲಿ ಭಾಗವಹಿಸೋಕ್ಕಾದರೂ ನಮಗೆ ಯೋಗ ಅನ್ನೋದು ಒಂದು ಇರಲಿ. ಇಂಥ ಯೋಗ ನಮಗೂ ತಲುಪಿದೆ. ಆ ಭಗವಂತನ ಸದಾ ಪ್ರಾರ್ಥನೆ, ಇಂಥ ಯೋಗಗಳು ನಮಗೂ ಕೊಡು, ಇಂಥ ಪ್ರಾರ್ಥನೆಗಳು ಮಾಡೋ ಶಕ್ತಿ ಕೊಡು, ಅರಿವು ಕೊಡು ಅಂತ ಬೇಡ್ಕೊಳ್ಳೋಣ. ಬಾಳಿಗೆ ಸಮೃದ್ಧಿ.